ದೀಪಾವಳಿಯಲ್ಲಿ ನಮ್ಮದೊಂದು ಟ್ರೆಡಿಷನ್ ಇರ್ತದೆ, ಪಟಾಕಿ ಹೊಡೆಯೋದು ಅಂತ ಒಂದು ಇದೆ. ಬಟ್ ಅದರಲ್ಲಿ ನಾವು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ಬೇಕು ಅಂತಲೇ ಹೇಳೋಕ್ಕಾಗೋದಿಲ್ಲ, ಆ ಥರ ಪರಿಸ್ಥಿತಿ. ಇದರಲ್ಲಿ ಅಡ್ವಾಂಟೇಜಸ್ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ. ಯಾವಾಗ ಅಂತಂದರೆ ಕೇರ್ಲೆಸ್ ಆಗಿ ಮಾಡೋದ್ರಿಂದ. ಓಕೆ, ಎಸ್ಪೆಷಲಿ ಅಂಡರ್ 15 ಅಂದರೆ ಇವಾಗೆಲ್ರಿಗೂ ಅಂಡರ್ ಸೂಪರ್ವಿಷನ್ನೇ ಹೊಡಿಬೇಕು ಅಂತ ಒಂದು ಮಕ್ಕಳಲ್ಲಿ ಒಂದು ತಂದೆ ತಾಯಿಗಳಲ್ಲಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಅಂಡರ್ ಸೂಪರ್ವಿಷನ್ ಏಕೆ ಅಂತಂದರೆ ಯಾವ ಪಟಾಕಿ ಯಾವ ಟೈಮಲ್ಲಿ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ. ಕೆಲವೆಲ್ಲ ಓಲ್ಡ್ ಐಟಮ್ಸ್ಗಳಿರ್ತದೆ, ಓಲ್ಡ್ ಐಟಮ್ಸ್ಗಳು ತಂದು ಹಾಕ್ತಾರೆ. ಆದರೆ ತುಂಬ ಕ್ಲೋಸ್ ಆಗಿ ಹೋಗಿ ಹೊಡೆಯೋದ್ರಿಂದ ಅದು ಇಮ್ಮಿಡಿಯೇಟಾಗಿ ಬ್ಲಾಸ್ಟ್ ಆಗುತ್ತೆ. ಸೊ ಆ ಥರ ಇಂಜುರಿಗಳು ಕಾಮನ್ ಆಗಿ ಆಗುವಂಥದ್ದು. ಜನರಲಿ ಕೆಲವು ಸೇಫ್ ಆಗಿರೋವಂಥವು ಇದ್ದಾವೆ. ಅದರಲ್ಲಿ ನೀವು ನೋಡ್ಬೋದು, ಕೆಲವು ಸಣ್ಣ ಮಕ್ಕಳು ಹೊಡೆಯುವಂಥದ್ದು, ಕೆಲವರು ಟೀನೇಜರ್ಸ್ ಹೊಡೆಯುವಂಥದ್ದು, ಕೆಲವರು ದೊಡ್ಡವರು ಹೊಡೆಯುವಂಥದ್ದು ಸಪ್ರೇಟಾಗಿ ಇರ್ತದೆ. ಬಟ್ ಅದನ್ನು ನಾವು ಎಲ್ರಿಗೂ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಮಕ್ಕಳಿಗೆ ಸೂಪರ್ವಿಷನಲ್ಲಿ ಮಾಡೋದಾದರೆ ಇದೆಲ್ಲ ಅನಾಹುತಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಕಾಮನ್ ಆಗಿ ನಾವು ಈಗ ನಮ್ಮ ಡಾಕ್ಟರ್ ಹೇಳ್ದಂಗೆ ನೋಡುವಂಥದ್ದು ಏನಂತಂದರೆ ಐ ಇಂಜುರಿನಲ್ಲಿ ಕಾರ್ನಿಯಾ ಡ್ಯಾಮೇಜ್ ಆಗೋದು ಕಾಮನ್ ಆಗಿ ಆಗುತ್ತೆ. ಓಕೆ, ಕಾರ್ನಿಯಾ ಡ್ಯಾಮೇಜ್ ಆಗಿದೆ, ಅದೊಂದು ಸ್ವಲ್ಪ ಸೂಪರ್ಫಿಷಿಯಲ್ ಅಂದರೆ ಮೇಲೆ ಒಂದು ಸ್ವಲ್ಪ ಸುಟ್ಟ ಗಾಯ ಆಗಿರ್ಬೋದು, ಅಥವಾ ಇನ್ನೂ ಡೀಪಾಗಿ ಹೋಗಿರ್ಬೋದು, ಅಥವಾ ಬ್ಲಾಸ್ಟ್ ಎಫೆಕ್ಟಿಂದ ಒಂದು ಸ್ವಲ್ಪ ಒಳಗಡೆ ಬ್ಲಡ್ ಕ್ಲಾಟ್ ಆಗ್ಬೋದು. ಓಕೆ, ಇನ್ನು ಸಿವಿಯರ್ ಕೇಸ್ಗಳಲ್ಲಿ ರಪ್ಚರೇ ಆಗ್ಬೋದು. ಸೊ ಆ ಥರ ಕೇಸ್ಗಳನ್ನ ನಾವು ದೀಪಾವಳಿ ಟೈಮಲ್ಲಿ ನೋಡಿದ್ದೀವಿ, ಬೇಕಾದಷ್ಟು ಕೇಸ್ಗಳನ್ನ ನೋಡಿದ್ದೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸೂಪರ್ಫಿಷಿಯಲ್ ಅಂದರೆ ಮೇಲ್ಗಡೆ ಗಾಯ ಆಗಿರೋದೆಲ್ಲ ವಾಸಿ ಆಗ್ತವೆ ಹೇಗೋ, ಬಟ್ ಡೀಪ್ ಆಗಿರುವಂಥದ್ದು ಅದು ನಾವು ಸರ್ಜರಿನೇ ಮಾಡಿ ಕ್ಯೂರ್ ಮಾಡಬೇಕಾಗುತ್ತೆ. ಬಟ್ ಸರ್ಜರಿ ಮಾಡೋವಂಥದ್ದು ಅದು ತುಂಬ ಜನಗಳು ಕಣ್ಣನ್ನು ದೃಷ್ಟಿಯನ್ನು ಕಳ್ಕೊಳ್ಳುವಂಥ ಕೇಸ್ಗಳು ತುಂಬ ಇದ್ದಾವೆ. ನೀವು ಈಗಾಗಲೇ ನೀವು ನಿಮ್ಮ ಜರ್ನಲಿಸ್ಟ್ ಫೀಲ್ಡ್ಗಳಲ್ಲಿ ಲಾಸ್ಟ್ ಇಯರು, ಬಿಫೋರ್ ಲಾಸ್ಟ್ ಇಯರು ನಾವು ಮಿಂಟು ಹಾಸ್ಪಿಟ್ಲಲ್ಲಿ ಮತ್ತು ಬೇರೆ ಹಾಸ್ಪಿಟ್ಲ್ಗಳೆಲ್ಲ ಸುಮಾರು ಜನ ಹೋಗಿ ಟ್ರೀಟ್ಮೆಂಟ್ ತಗೊಂಡದಲ್ಲಿ ನೋಡಿರ್ಬೋದು. ಸೊ ಅದರಿಂದ ನಾವು ಈ ಒಂದು ದೃಷ್ಟಿ ಅಂದರೆ ಪ್ರಿವೆಂಟಬಲ್ ಬ್ಲೈಂಡ್ನೆಸ್, ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ನಾವು ಮಕ್ಕಳಲ್ಲಿ ಒಂದು ಸ್ವಲ್ಪ ಮತ್ತು ಪೇರೆಂಟ್ಸಲ್ಲಿ ಒಂದು ಸ್ವಲ್ಪ ಎಲ್ರಿಗೂ ಒಂದು ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟು ಅದನ್ನ ಒಂದು ಸ್ವಲ್ಪ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ಅದು ಈಗ ನಮ್ಮ ಮತ್ತು ನಿಮ್ಮ ಜವಾಬ್ದಾರಿ. ಅದನ್ನು ದಯವಿಟ್ಟು ಒಂದು ಗೈಡ್ಲೈನ್ಸ್ನ ನೀವು ನಿಮ್ಮ ಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡಿ ತಂದೆ ತಾಯಿಗಳಲ್ಲಿ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.